ಸಂತೋಷ ಹಾಗಾದ್ರೆ. ನೀವು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರಿ, ಕಾನೂನು ರೀತಿಯಲ್ಲಿ ತಪ್ಪಿಸ್ತರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಆಗಲಿ, ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ ಅದು ಒಪ್ಕೊಳ್ಳೋಣ. ಬಟ್ ಎಕ್ಸಾಂಪಲ್ DJ ಹಳ್ಳಿ KG ಹಳ್ಳಿ, ಮುಂದಿನ ಭಾಗದಲ್ಲಿ ಅರೆಸ್ಟ್ ಆಗೋದು, ಹಿಂದಿನ ಭಾಗದಲ್ಲಿ ರಿಲೀಸ್ ಮಾಡ್ಕೊಂಡು ಹೋಗೋದು. ರಾಜಕಾರಣಿಗಳು MLAಗಳು ಮಿನಿಸ್ಟ್ರುಗಳು ಪ್ರಭಾವ ಬೀರಿ ಅವ್ರನ್ನ ಹಿಂದೆ ಹೇಳ್ಕೊಂಡು ಹೋಗ್ತಾ ಇದ್ರೆ ಶಿಕ್ಷೆ ಎಲ್ಲಾಗುತ್ತೆ? ಇದು ಮತ್ತೆ ಕಂಟಿನ್ಯೂ ಆಗೋದಕ್ಕೆ ಕಾರಣ ಯಾರು ಹೇಳಿ ಸರ್? ಆಗಲೇ ಹೇಳಿದ್ರು KG ಹಳ್ಳಿ DJ ಹಳ್ಳಿ ಗಲ್ಬೆಯಲ್ಲಿ ಮುಂದೆಯಿಂದ ಅರೆಸ್ಟ್ ಆಗ್ತಾರೆ, ಹಿಂದೆಯಿಂದ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹಿಂದೆಯಿಂದ ಯಾವುದು ಬಾಗಿಲು ಇಟ್ಟಿಲ್ಲ, ಯಾವುದು ಗೇಟು ಇಟ್ಟಿಲ್ಲ ಹೋಗೋದಕ್ಕೋಸ್ಕರ. ಒಂದು ನಿಮಿಷ ಕೇಳಿ, ಅದರಲ್ಲಿ ನಾನು ಒಂದು ನಿಮಿಷ, ಅಶೋಕ್ ಅವರೇ ದಯವಿಟ್ಟು ಅವ್ರ ಪ್ರಶ್ನೆ ನನಗೆ ಮಾಡಿದ್ದಾರೆ, ಉತ್ತರ ನಾನು ಕೊಡ್ತೀನಿ. ಪ್ರಶ್ನೆ ಆಯ್ತು ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ಬಿಡ್ರಿ ಅಂತ ಯಾರು ಕೇಳಿದ್ರು? ಬಿಟ್ಟವ್ರು ಕಾಂಗ್ರೆಸ್ನವರು. ಜೈ ಶ್ರೀರಾಮ್ ಅಂದ್ರೂ ನಮಗ್ ಬೇಜಾರಿಲ್ಲ, ಹನುಮಾನ್ ಚಾಲೀಸ್ ಅಂದ್ರೂ ಬೇಜಾರಿಲ್ಲ. ಆ ಹೆಣ್ಮಕ್ಳು ಮಾಲೆ ಹಾಕೊಂಡು ಓಂ ಶಕ್ತಿ ಅಂತ ಬರ್ಬೇಕಾದ್ರೆ ನೀವ್ಯಾಕೆ ಕಲ್ಲು ಹೊಡೆದ್ರಿ? ನಿಮ್ಮವ್ರು ಎಂತ ಕಲ್ಲು ಹೊಡೆದ್ರು? ನಿಮ್ ಸಮುದಾಯ ಉದ್ದೇಶ ಏನಾಗಿತ್ತು? ಏನು ಕಲ್ಲು ಹೊಡೆದ್ರು? ತಾವು ಹೇಳಿದ್ರಿ ಜೈ ಶ್ರೀರಾಮ್ ಅಂದ್ರೆ ನಿಮ್ಗೆ ತೊಂದರೆ ಇಲ್ಲ, ಆದ್ರೆ ನೀವ್ ಯಾಕೆ ನೀವು ಅಂತ ಹೇಳಿದ್ರಿ, ನಾವಲ್ಲ, ಕಿಡಿಗೇಡಿಗಳು ನಿಮ್ಮವರು. ಆಯ್ತು ರೇ, ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಅವ್ರ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಡ್ತೀನಿ. ನಿಮ್ಗೂ ಮೈಕ್ ಕೊಡ್ತಾರೆ, ನೀವು ಪ್ರಶ್ನೆ ಕೇಳಿ, ಅದಕ್ಕೂ ಉತ್ತರ ಕೊಡೋದಕ್ಕೆ ತಯಾರಿದ್ದೀನಿ. ನೀವ್ ಹೇಳಿದ್ರೆ ನಿಮ್ಮವರು ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿದ್ರಿ ಇಲ್ವಾ? ಕೇಳಿಸ್ಕೊಳ್ಳಿ. ನಿಮ್ಮವರು ನೀವ್ಯಾರು? ನೀವು ನಮ್ಮವ್ರಲ್ವಾ? ನಾನು ನಿಮ್ಗೆ ಸಿಸ್ಟರ್ ಅಂತೀನಿ ಅಂದ್ರೆ ನೀವು ನಮ್ಮವ್ರಲ್ವಾ? ಫಾರೂಕ್ ಸರ್, ನಾನು ಹೇಳ್ತಾ ಇರೋದು, ಯಾರೋ ಒಬ್ರು ಮಾಡಿರೋದಕ್ಕೆ ಇಡೀ ಧರ್ಮಕ್ಕೆ ಯಾಕೆ ಕೆಟ್ಟ ಸುತ್ತೀರಾ ಅಂತ ಪರವಾಗಿ ನಾನೇನು ಬಂದಿಲ್ಲ ರೀ. ಹೌದು ಸರ್, ಈಗ ನೀವು ನಾನು ಬಿಜೆಪಿ ಪರವಾಗಿ ಮಾತ್ರ ನೀವು ಮುಖಂಡ ಹಾಕೊಂಡಿರ ಅಶೋಕ್ ಸರ್, ಸಮರ್ಥನೆ ಮಾಡ್ಕೊಂಡು ನೀಟಾಗಿ ಹೇಳ್ತಾರೆ ತಪ್ಪಿತಸ್ಥರು ಅಂತ. ಹಂಗ ತಪ್ಪಿತಸ್ಥರು ಇಲ್ವೇ ಇಲ್ಲ ನಮ್ಮಲ್ಲಿ. ಫಾರೂಕ್ ಸರ್ ಸಾಕು. ಅವ್ರು ಕೇಳಿದ ಪ್ರಶ್ನೆ ಉದ್ದೇಶ ನಿಮಗೆ ಗೊತ್ತಿದೆ. ಓಂ ಶಕ್ತಿ ಪರಾಶಕ್ತಿ ಅಂತ ಹೋಗ್ತಿರ್ಬೇಕಾದ್ರೆ ಮುಸಲ್ಮಾನರು ಅಂದ್ರೆ ನೀವ್ ಯಾವ ಸಮುದಾಯದವ್ರು ಇದ್ದೀರಿ ಅದೇ ಸಮುದಾಯದವ್ರು ಕಲ್ಯಾ ಕೊಡಿದ್ರು ಅಂತ ಸಿಂಪಲ್ ಪ್ರಶ್ನೆ, ಉತ್ತರ ಕೊಡಿ. ನಾನು ಆಗ್ಲೇ ಬಿಡಿಸು ಕೂಡ ಹೇಳಿದೆ, ಸಣ್ಣ ಮಕ್ಕಳು ಹೊಡೆದಿದ್ದಾರೆ ಅಂತ ಹೇಳಿದ್ರು. ಇನ್ನೂ ಕಾರ್ಯಾಚರಣೆ ಕಂಪ್ಲೀಟ್ ಆಗಿಲ್ಲ, ಯಾರು ಅಪರಾಧಿಗಳು ಸಿಕ್ಕಾಕೊಂಡಿಲ್ಲ ಸರಿಯಾಗಿ. ಇನ್ನೂ ಅದ್ರ ಬಗ್ಗೆ ಕಾನೂನು ಪರವಾಗಿ ಏನು ಕೆಲಸ ನಡೆಯುತ್ತೆ. ಆಮೇಲೆ ಯಾರು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, 100 ಪಟ್ಟಲ್ಲ 1000 ಸಲ ಆ ಥರ ಒಂದು ಕಾನೂನು ತರಬೇಕು. ಅಲ್ಲವರೆಗೂ ಈ ಥರ ರೀತಿ ಸ್ಟಾಪ್ ಆಗಲ್ಲ. ಕಲ್ಲು ಎಸೋದಿರಲಿ ಅಥವಾ ಸ್ಟೇಷನ್ ಮೇಲೆ ಇರಲಿ ಅಥವಾ ಬೆಂಕಿ ಹಾಕೋದಿರಲಿ, ಯಾವುದೇ ಧರ್ಮದವ್ರು ಇರಲಿ. ಈ ಎಕ್ಸಾಂಪಲ್ ನಮ್ಮನ್ನೇ ಇಟ್ಕೊಂಡು ಹೇಳಿ, ನಮ್ಮ ಮೇಲೇ ಹಾಕ್ಕೊಂಡೆ ನಾನು ಹೇಳ್ತೀನಿ. ಬೇಕಾದ್ರೆ ಅಂಥವ್ರಿಗೆ ಶಿಕ್ಷೆ ಆಗಬೇಕು, ಕಠಿಣವಾಗಿ ಶಿಕ್ಷೆ ಆಗಬೇಕು ಅಂತ ಒಂದು ಕಾನೂನು ಸರ್ಕಾರ ತರಲೇಬೇಕು. ಸರ್, ನನ್ನ ಕ್ವಶನ್ ಫರೂಕ್ ಮತ್ತೆ ನೀವು ಶಶಿಕುಮಾರ್ ಅಲ್ವಾ, ಶಶಿಕಾಂತ್ ಸರ್ಗೆ ನೀವು ಜಸ್ಟ್ ಇವಾಗ ಹೇಳಿದ್ರಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರಬೇಕು ಅಂತ. ಈಗ ಅವರು ಕಲ್ಲು ಹೊಡೆದ್ರಲ್ಲ, ಇರುತ್ತೆ ಅಲ್ವಾ? ಕಲ್ಲು ಹೊಡೆದ್ರು, ಸೊ ವಾಪಸ್ ಆ ಹುಡುಗಿರ ಹತ್ರ ಅವ್ರ ಫ್ಯಾಮಿಲಿ ಅವ್ರ ಹತ್ರ ವಾಪಸ್ ಕರ್ಕೊಂಡ್ಬಂದು ಅವ್ರನ್ನ ರೋಡಲ್ಲಿ ಎಳೆದು ನಿಲ್ಲಿಸ್ಬಿಟ್ಟು ಕಲ್ಲು ಹೊಡಿ ಅನ್ವಾ? ಮೇಡಮ್ ಇನ್ನೊಂದಿದೆ, ನಾವಾಗ್ಲಿ ನೀವಾಗ್ಲಿ ಧರ್ಮದವರಾಗ್ಲಿ ನಾವು ಹಿಂಸೆಯನ್ನ ಯಾವುದೇ ಕಾರಣಕ್ಕೂ ಪ್ರಮೋಟ್ ಮಾಡೋ ಹಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಇರ್ತಕ್ಕಂಥವ್ರು ಮುಸ್ಲಿಂ ಧರ್ಮದ ಏನೋ ಅದನ್ನ ಬಿಟ್ಟು ಬದುಕೋದಿಲ್ಲ ಅನ್ನೋರಲ್ಲ, ಅವ್ರು ಯಾರೋ ಕಿಡಿಗೇಡಿಗಳು ಮಾಡಿದ್ದು. ಅರ್ಥ ಆಯ್ತಾ? ಅದಕ್ಕೆ ಸಕ್ಕದಂತ ಪನಿಷ್ಮೆಂಟ್ ಕೊಡಬೇಕು. ಕೊಡದೇ ಇದ್ರೆ ಅದಕ್ಕೆ ಹೋರಾಟ ಮಾಡೋಣ ನಾವು ನೀವು ಸೇರ್ಕೊಂಡು.
ಆದರೆ ಇವಾಗ ಇರೋ ಪ್ರಶ್ನೆ ಏನು ಅಂತಂದರೆ, ಒಂದು ಧರ್ಮ ಅನ್ನೋದು ಏನಿದೆಯಲ್ವ, ನಾವು ಏನು ಹಿಂದೂ ಧರ್ಮ ಅಂತ ಹೇಳ್ತೀವಲ್ಲ, ಅಷ್ಟೊಂದು ವೀಕ್ ಇಲ್ಲ ಮೇಡಮ್. 4 ಕಲ್ಲಿಗೆ ಎದುರು ಬಿಡ್ತೀವಿ, ಆಮೇಲೆ ಇನ್ಯಾರೋ ಮಾತಾಡಿದ ತಕ್ಷಣ ನಾವು ಭಯ ಪಟ್ಬಿಡ್ತೀವಿ, ಧಾರ್ಮಿಕ ಧಕ್ಕೆ ಆಗೋಗ್ಬಿಡುತ್ತೆ. ಕಿಡಿಗೇಡಿಗಳು ನಾನು ಹೇಳ್ತಾ ಇರೋದು, ಅವರು ಯಾವ ಧರ್ಮದವರು ಅಲ್ಲ, ಅವ್ರ ಧರ್ಮನೂ ಇಲ್ಲ. ಆದ್ರಿಂದ ಧರ್ಮಕ್ಕೆ ಧಕ್ಕೆ ಆಗುತ್ತೆ ಅಂತಂದ್ರೆ ಯಾವ ಧರ್ಮನು 3,000-6,000 ಶಶಿಕಾಂತ್ ಸರ್, ನೀವು ಹೇಳಿದ್ ಕರೆಕ್ಟೇ. ಭಯ 4 ಕಲ್ಲಿಂದಲ್ಲ ಸರ್, ಭಯ ಇರೋದು ನೀವೇ ಹೇಳಿದ್ರಲ್ಲ, ಕಲ್ಲು ಹೊಡೆದವನಿಗೆ ಶಿಕ್ಷೆ. ಈ ಓಲೈಕೆ ಅನ್ನೋ ದರಿದ್ರ ರಾಜಕಾರಣದ ಪದ್ಧತಿ ಇದೆಯಲ್ಲ, ಅದು ಭಯ ಹಿಂದೂಗಳಿಗೆ. ನಿಮಗೆ ಇಲ್ಲ ಇಲ್ಲ ಸರ್, ಕಣ್ಣು ಮುಂದೆ 4 ಹೇಳಿದ್ರು ಎಲ್ಲ ಕಡೆಗೂ ಇದೆ. ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ಇವತ್ತು ಬೆಳಗ್ಗೆ ನಮ್ಮ ಚಾಮರಾಜಪೇಟೆ ಶಾಸಕರು JJR ನಗರ್ ಪೊಲೀಸ್ ಸ್ಟೇಷನ್ ಮುಂದೆ ಹೇಳ್ತಾರೆ, ನಾವು ಎಲ್ಲ ಅಣ್ಣ ತಮ್ಮಂದ್ರ ಥರ ಇಷ್ಟು ವರ್ಷ ಚೆನ್ನಾಗಿದ್ವಿ, ಹೊರಗಡೆಯಿಂದ ಜನ ಬಂದು ನಿನ್ನೆ ಇದೆಲ್ಲ ಗಲಾಟೆ ಆಗೋದಕ್ಕೆ ಕಾರಣ ಅಂತ. ನಾವೆಲ್ಲರೂ ಇದ್ದೀವಿ, ನಮ್ಮ ಶ್ರೀರಾಮ್ ಸೇನೆ ಸಂಘಟನೆಯವರೆಲ್ಲ ಸಪೋರ್ಟ್ ಮಾಡಿದ್ದೀವಿ. ನಾವು ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು. ನಾವೇನು ಪಾಕಿಸ್ತಾನಿಂದ ಇಲ್ಲ ಬಾಂಗ್ಲಾದೇಶಿಂದ ಬಂದು ಆಧಾರ್ ಕಾರ್ಡ್ ಮಾಡಿಸ್ಕೊಂಡು ನಾವಿಲ್ಲೇನು ಬಂದಿಲ್ಲ. ನಮ್ಮ ಬಂದಿದ್ದಾರಂತೀರಾ ನೀವು? ಅಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಹೊರಗಡೆಯಿಂದ ಬಂದ್ರು, ಇಷ್ಟು ವರ್ಷ ಒಂದು ದಿನಾನು ಯಾರಿಗೂ ತೊಂದರೆ ಆಗಿಲ್ಲ, ನಾವೆಲ್ಲ ಅಣ್ಣ ತಮ್ಮಂದ್ರು ಇದ್ದಂಗಿದ್ವಿ. ಇವ್ರು ಹೊರಗಡೆಯಿಂದ ಬಂದು ನಮ್ಮನ್ನೆಲ್ಲ ಗುರ್ತಿಸಿ ಹೇಳ್ತಿದ್ದಾರೆ, ನಾವು ಇಲ್ಲೇ ಹುಟ್ಟಿದವರು ಸರ್, ಇಲ್ಲೇ ಬೆಳೆದವರು. ನಮ್ಮ ಅಣ್ಣ ತಮ್ಮಂದ್ರಿಗೆ ಏನಾದರೂ ತೊಂದರೆ ಆದರೆ ನಮಗೆ ಹಕ್ಕಿದೆ, ನಾವೆಲ್ಲಾದ್ರೂ ಹೋಗ್ಬಿಟ್ಟು ನಾವು ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ಎಲ್ಲ ಭಾರತ ದೇಶದ ಪೂರ್ತಿ ಹೋರಾಟ ಮಾಡ್ತೀವಿ. ಇದಕ್ಕೆ ನೀವೇನು ಹೇಳ್ತೀರಾ? ಮೊನ್ನೆ ಒಬ್ರು ಟ್ರೈನಲ್ಲಿ ಕತ್ತಿಯಲ್ಲಿ ಕೊಚ್ಚಿಬಿಟ್ಟು ಮರ್ಡರಾದ್ರಲ್ಲ, ಅವ್ರ ಬಗ್ಗೆ ಏನಾದ್ರು ಪ್ರತಿಭಟನೆ ಮಾಡ್ತಾರ ನೀವು? ಮಾಡಿದ್ರ? ಹೆಂಗಿದೆ ಅಂದ್ರೆ ಚೆನ್ನೈಯಲ್ಲಿ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಇರಿ ಮೇಡಮ್. ಬಾಂಗ್ಲಾದೇಶದಲ್ಲಿ ಆಗಿದ ತಕ್ಷಣ ಡಿಬೇಟ್ ಕುಳಿಸಿದ್ರಿ, ಈ ಚರ್ಚೆಗಳು ನಡೀತು. ಒಬ್ಬ ಸಿರಾಜ್ ಅನ್ನೋನ್ನ ಕೊಚ್ಚಿ ಕೊಂದಿದ್ದಾರೆ, ಅದ್ರ ಬಗ್ಗೆ ಯಾವತ್ತು ಮಾನವತೆ ಕುಲಕ್ಕೆ ಅಷ್ಟು ತರೋರು ಕೆಲಸ ಮಾಡಲ್ವಾ? ಸಂತೋಷ. ನೀವು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರಿ, ಕಾನೂನು ರೀತಿಯಲ್ಲಿ ತಪ್ಪಿಸ್ತರಿಗೆ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಆಗಲಿ, ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ, ಅದು ಒಪ್ಕೊಳ್ಳೋಣ. ಬಟ್ ಎಕ್ಸಾಂಪಲ್ DJ ಹಳ್ಳಿ KG ಹಳ್ಳಿ, ಮುಂದಿನ ಭಾಗದಲ್ಲಿ ಅರೆಸ್ಟ್ ಆಗೋದು, ಹಿಂದಿನ ಭಾಗದಲ್ಲಿ ರಿಲೀಸ್ ಮಾಡ್ಕೊಂಡು ಹೋಗೋದು. ರಾಜಕಾರಣಿಗಳು, MLAಗಳು, ಮಿನಿಸ್ಟ್ರುಗಳು ಪ್ರಭಾವ ಬೀರಿ ಅವ್ರನ್ನ ಹಿಂದೆ ಎಳ್ಕೊಂಡು ಹೋಗ್ತಾ ಇದ್ರೆ ಶಿಕ್ಷೆ ಎಲ್ಲಾಗುತ್ತೆ? ಇದು ಮತ್ತೆ ಕಂಟಿನ್ಯೂ ಆಗೋದಕ್ಕೆ ಕಾರಣ ಯಾರು ಹೇಳಿ ಸರ್? ಆಗಲೇ ಹೇಳಿದ್ರು, KG ಹಳ್ಳಿ DJ ಹಳ್ಳಿ ಗಲ್ಬೆಯಲ್ಲಿ ಮುಂದೆಯಿಂದ ಅರೆಸ್ಟ್ ಆಗ್ತಾರೆ, ಹಿಂದೆಯಿಂದ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಹಿಂದೆಯಿಂದ ಯಾವುದು ಬಾಗಿಲು ಇಟ್ಟಿಲ್ಲ, ಯಾವುದು ಗೇಟು ಇಟ್ಟಿಲ್ಲ ಹೋಗೋದಕ್ಕೋಸ್ಕರ. ಒಂದು ನಿಮಿಷ ಕೇಳಿ, ಅದರಲ್ಲಿ ನಾನು ಒಂದು ನಿಮಿಷ, ಅಶೋಕ್ ಅವರೇ ದಯವಿಟ್ಟು ಅವ್ರ ಪ್ರಶ್ನೆ ನನಗೆ ಮಾಡಿದ್ದಾರೆ, ಉತ್ತರ ನಾನು ಕೊಡ್ತೀನಿ. ಪ್ರಶ್ನೆ ಆಯ್ತು, ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರು? ಬಿಡ್ರಿ ಅಂತ ಯಾರು ಕೇಳಿದ್ರು? ಬಿಟ್ಟವ್ರು ಕಾಂಗ್ರೆಸ್ನವರು. ಅವ್ರು ಜೈ ಶ್ರೀರಾಮ್ ಅಂದ್ರೂ ನಮಗ್ ಬೇಜಾರಿಲ್ಲ, ಹನುಮಾನ್ ಚಾಲೀಸ್ ಅಂದ್ರೂ ಬೇಜಾರಿಲ್ಲ. ಆ ಹೆಣ್ಮಕ್ಳು ಮಾಲೆ ಹಾಕೊಂಡು ಓಂ ಶಕ್ತಿ ಅಂತ ಬರ್ಬೇಕಾರೆ ನೀವ್ಯಾಕೆ ಕಲ್ಲು ಹೊಡೆದ್ರಿ? ನಿಮ್ಮವ್ರು ಎಂತ ಕಲ್ಲು ಹೊಡೆದ್ರು? ನಿಮ್ ಸಮುದಾಯ ಉದ್ದೇಶ ಏನಾಗಿತ್ತು? ಏನು ಕಲ್ಲು ಹೊಡೆದ್ರು? ತಾವು ಹೇಳಿದ್ರಿ ಜೈ ಶ್ರೀರಾಮ್ ಅಂದ್ರೆ ನಿಮ್ಗೆ ತೊಂದರೆ ಇಲ್ಲ, ಆದ್ರೆ ನೀವ್ ಯಾಕೆ ನೀವು ಅಂತ ಹೇಳಿದ್ರಿ. ನಾವಲ್ಲ, ಕಿಡಿಗೇಡಿಗಳು ನಿಮ್ಮವರು. ಆಯ್ತು ರೇ, ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಅವ್ರ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಡ್ತೀನಿ. ನಿಮ್ಗೂ ಮೈಕ್ ಕೊಡ್ತಾರೆ, ನೀವು ಪ್ರಶ್ನೆ ಕೇಳಿ, ಅದಕ್ಕೂ ಉತ್ತರ ಕೊಡೋದಕ್ಕೆ ತಯಾರಿದ್ದೀನಿ. ನೀವ್ ಹೇಳಿದ್ರೆ ನಿಮ್ಮವರು ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿದ್ರಿಲ್ವಾ? ಕೇಳಿಸ್ಕೊಳ್ಳಿ. ನಿಮ್ಮವರು ನೀವ್ಯಾರು? ನೀವು ನಮ್ಮವ್ರಲ್ವಾ? ನಾನು ನಿಮ್ಗೆ ಸಿಸ್ಟರ್ ಅಂತೀನಿ ಅಂದ್ರೆ ನೀವು ನಮ್ಮವ್ರಲ್ವಾ?
ಫಾರೂಕ್ ಸರ್ ಮನಸ್ಥಿತಿ ಎಲ್ಲ ಫಾರೂಕ್ ಇಲ್ಲ ಸರ್ ಅಂತ ಅವ್ರು ಕೇಳ್ತಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಫಾರೂಕ್ ಸರ್. ಯಾರೋ ಒಬ್ರು ಮಾಡಿರೋದಕ್ಕೆ ಇಡೀ ಧರ್ಮಕ್ಕೆ ಯಾಕೆ ಕೆಟ್ಟ ಹೆಸರು ನೀವು- ತರ್ತೀರಾ ಅಂತ ನೀವು ನಾನು ಈಗ ಬಂದಿರೋದು ಅದನ್ನೇ ನಿಮ್ಗೆ ಅವ್ರ ಕೇಳ್ತಾ ಪರವಾಗಿ ಇರೋದು. ಬಂದಿದ್ದೀರಾ? ಫಾರೂಕ್ ಸರ್. ಅದಕ್ಕೆ ಉತ್ತರ ಕೊಡಿ ಅವ್ರ ಅಂತ ಪರವಾಗಿ ಕೇಳ್ತಾ ಇದ್ದಾರೆ. ನಾನೇನು ಬಂದಿಲ್ಲ ರೀ. ಹೌದು ಸರ್, ಈಗ ನೀವು ಬಂದಿರೋದು ನಿಮ್ ತರ ನಾನು ಬಿಜೆಪಿ ಪರವಾಗಿ ಮಾತ್ರ ಬಂದಿಲ್ಲ ನಾನು. ಬಿಜೆಪಿನೇ ನಾನು. ನೀವು ಮುಸಲ್ಮಾನ ಮುಖಂಡ ಹಾಕೊಂಡಿರಾ, ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಉತ್ತರ ಕೊಡಿ. ಅದಕ್ಕೆ ಉತ್ತರ ಕೊಡ್ತಾ ಅದಕ್ಕೆ ಇದ್ದೀನಿ. ಉತ್ತರ ಕೊಡಕ್ಕಾಗಲ್ಲ. ಅದಕ್ಕೆ ನೀವು ಉತ್ತರ ಹೇಳ್ತಾ ಇದ್ದೀರಾ. ಎಲ್ಲದನ್ನು ಎಲ್ಲದನ್ನು ಮಧ್ಯ ಬರ್ತಿರಲ್ಲ. ಪ್ಲೀಸ್ ಅಶೋಕ್ ಸರ್ ಅಶೋಕ್ ಸರ್ ಸಮರ್ಥನೆ ಮಾಡ್ಕೊಂಡು ಅಶೋಕ್ ಸರ್. ಈಗ ಅಕ್ಕ ಅಲ್ಲೇ ಕೂತವ್ರ ಅಕ್ಕ. ಸಾಕು, ಸಾಕು. ಅವ್ರು ನೀಟಾಗಿ ಹೇಳ್ತಾರೆ ತಪ್ಪಿತಸ್ಥರು ಅಂತ. ಹಂಗ್ ತಪ್ಪಿತಸ್ಥರು ಇಲ್ವೇ ಇಲ್ಲ ನಮ್ಮಲ್ಲಿ ಅಂತ ಅಶೋಕ್ ಸರ್ ಹೇಳಿದ್ರೆ ಸಾಕು, ಏನ್ ಅಶೋಕ್ ಸರ್ ಹೇಳಿದ್ರು? ಸಾಕು, ಅಶೋಕ್ ಸರ್ ಯಾರು ಸಾಕು. ಹೇಳಿದ್ರು? ಫಾರೂಕ್ ನಾನಿಲ್ಲ ಸರ್, ಅಂತ ಹೇಳಿಲ್ವಲ್ಲ. ಫಾರೂಕ್ ಸರ್ ಸಾಕು. ಅವ್ರು ಕೇಳಿದ ಪ್ರಶ್ನೆ ಉದ್ದೇಶ ನಿಮಗೆ ಗೊತ್ತಿದೆ. ಓಂ ಶಕ್ತಿ ಪರಾಶಕ್ತಿ ಅಂತ ಹೋಗ್ತಿರ್ಬೇಕಾದ್ರೆ ಮುಸಲ್ಮಾನರು ಅಂದ್ರೆ ನೀವ್ ಯಾವ ಸಮುದಾಯದವ್ರು ಇದ್ದೀರಿ ಅದೇ ಸಮುದಾಯದವ್ರು ಕಲ್ಯಾಣ ಕೊಡಿದ್ರು ಅಂತ. ಸಿಂಪಲ್ ಪ್ರಶ್ನೆ, ಉತ್ತರ ಕೊಡಿ. ನಾನು ಆಗ್ಲೇ ಬಿಡಿಸಿ ಕೂಡ ಹೇಳಿದೆ, ಸಣ್ಣ ಮಕ್ಕಳು ಹೊಡೆದಿದ್ದಾರೆ ಅಂತ ಹೇಳಿದ್ರು. ಇನ್ನೂ ಕಾರ್ಯಾಚರಣೆ ಕಂಪ್ಲೀಟ್ ಆಗಿಲ್ಲ. ಯಾರು ಅಪರಾಧಿಗಳು ಸಿಕ್ಕಾಕೊಂಡಿಲ್ಲ ಸರಿಯಾಗಿ. ಇನ್ನೂ ಅದ್ರ ಬಗ್ಗೆ ಕಾನೂನು ಪರವಾಗಿ ಏನು ಕೆಲಸ ನಡೆಯುತ್ತೆ. ಆಮೇಲೆ ಯಾರು ಶಿಕ್ಷೆ ಆಗಬೇಕು ನಾನು ಹೇಳಿದ್ದೀನಿ, 100 ಪಟ್ಟಲ್ಲ 1000 ಸಲ ಆ ಥರ ಒಂದು ಕಾನೂನು ತರಬೇಕು. ಅಲ್ಲವರೆಗೂ ಈ ಥರ ರೀತಿ ಸ್ಟಾಪ್ ಆಗಲ್ಲ. ಕಲ್ಲು ಎಸೋದಿರಲಿ ಅಥವಾ ಸ್ಟೇಷನ್ ಮೇಲೆ ಇರಲಿ ಅಥವಾ ಬೆಂಕಿ ಹಾಕೋದಿರಲಿ, ಯಾವುದೇ ಧರ್ಮದವ್ರು ಇರಲಿ. ಈ ಎಕ್ಸಾಂಪಲ್ ನಮ್ಮನ್ನೇ ಇಟ್ಕೊಂಡು ಹೇಳಿ, ನಮ್ಮ ಮೇಲೇ ಹಾಕ್ಕೊಂಡೆ ನಾನು ಹೇಳ್ತೀನಿ ಬೇಕಾದ್ರೆ. ಅಂಥವ್ರಿಗೆ ಶಿಕ್ಷೆ ಆಗಬೇಕು, ಕಠಿಣವಾಗಿ ಶಿಕ್ಷೆ ಆಗಬೇಕು. ಅಂಥ ಒಂದು ಕಾನೂನು ಸರ್ಕಾರ ತರಲೇಬೇಕು. ಸರ್ ನನ್ನ ಕ್ವಶನ್ ಫರೂಕ್ ಮತ್ತೆ ನೀವು ಶಶಿಕುಮಾರ್ ಅಲ್ವಾ, ಶಶಿಕಾಂತ್ ಸರ್ಗೆ ನೀವು ಜಸ್ಟ್ ಇವಾಗ ಹೇಳಿದ್ರಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರಬೇಕು ಅಂತ. ಈಗ ಅವರು ಕಲ್ಲು ಹೊಡೆದ್ರಲ್ಲ, ಇರುತ್ತೆ ಅಲ್ವಾ, ಕಲ್ಲು ಹೊಡೆದ್ರು. ಸೊ ವಾಪಸ್ ಆ ಹುಡುಗಿರ ಹತ್ರ ಅವ್ರ ಫ್ಯಾಮಿಲಿ ಅವ್ರ ಹತ್ರ ವಾಪಸ್ ಕರ್ಕೊಂಡ್ಬಂದು ಅವ್ರನ್ನ ರೋಡಲ್ಲಿ ಎಳೆದು ನಿಲ್ಲಿಸ್ಬಿಟ್ಟು ಕಲ್ಲು ಹೊಡಿ ಅನ್ವಾ ಮೇಡಮ್? ಇನ್ನೊಂದಿದೆ, ಉತ್ತರ ಕೊಡ್ತೀನಿ. ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ನಾವಾಗಲಿ ನೀವಾಗಲಿ ಧರ್ಮದವರಾಗಲಿ ನಾವು ಹಿಂಸೆಯನ್ನು